ಮಂಡೇ ಶುರು ಮಾಡೋಣವಾ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಮೇಡ್ ರಜದಲ್ಲಿದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿ. ಮನೆ ಮುಂದೆ ಎಲ್ಲ ನೀರು ಹಾಕಿ ರಂಗೋಲಿನೂ ಕೂಡ ಹಾಕ್ತೆ. ನನ್ನ ರಂಗೋಲಿ ವೆರಿ ಮಾಡ್ರನ್ ರಂಗೋಲಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅದಾದಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿದೆ. ನಾನು ಪಾಟ್ಸಲ್ಲಿ ಬೆಳೆದಿದ್ದಂಥ ವೀಡ್ನೆಲ್ಲ ಕಿತ್ತು ಹಾಕ್ತೆ. ಅದಾದಮೇಲೆ ಅಡುಗೆ ಮನೆಗೆ ಬಂದು ಒಂದು ಹಾಟ್ ಕಾಫಿ ಮಾಡಿಕೊಂಡು ಕಾಫಿನ ಕುಡಿದೆ. ನನ್ನ ದಿನನ ಸ್ಟಾರ್ಟ್ ಮಾಡಬೇಕು. ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಮೆಣಸಿನ್ಕಾಯಿನ ನಾನು ಈ ಥರ ಕತ್ರಿಯಲ್ಲೇ ಕಟ್ ಮಾಡೋದು, ಯಾಕಂದರೆ ಕೈ ಖಾರ ಆಗಿಬಿಡತ್ತೆ ಅಂತ ನನ್ನ ದೊಡ್ಡಮ್ಮ ಹೇಳ್ಕೊಟ್ಟಿದ್ದು. ಅದಾದಮೇಲೆ ಒಗ್ಗರಣೆ ಎಲ್ಲ ಹಾಕಿದೆ. ಸ್ವಲ್ಪ ಕ್ಯಾರೆಟನ್ನು ಕೂಡ ತುರ್ಕೊಂಡೆ. ಸ್ವಲ್ಪ ಚಿತ್ರಾನ್ನನ ಹೆಲ್ದಿಯಾಗಿ ಮಾಡೋಣ ಅಂತ ಹೇಳಿ ಅಷ್ಟೇ. ಅಷ್ಟೊತ್ತಿಗೆ ಆದಿ ಕೂಡ ಜಿಮ್ಮಿಂದ ಮನೆಗೆ ಬಂದರು. ನಾವು ಹೆಣ್ಮಕ್ಳು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ಗಂಡ, ಅತ್ತೆ, ಮಾವ, ಫ್ಯಾಮಿಲಿನೇ ಕಾರಣ. ಹಾಗಾಗಿ ನನಗೂ ಕೂಡ ಆ ಎನರ್ಜಿ ಇದೆ ಅಂತ ಹೇಳ್ಬೋದು. ಚಿತ್ರಾನ್ನ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಮಾವ ಅವರಿಗೆಲ್ಲ ಸರ್ವ್ ಮಾಡಿದೆ. ಆದಿ ಬಾಕ್ಸ್ಗೆ ತುಂಬ ಹೆಲ್ದಿಯಾಗಿ ತೊಗೊಂಡು ಹೋಗ್ತಾರೆ. ಸೊ ವೆಜಿಟೇಬಲ್ಸ್, ಕ್ಯುನೋವಾ ಮತ್ತು ಆ್ಯಪಲನ್ನು ಅವರಿಗೆ ಪ್ಯಾಕ್ ಮಾಡಿ ಕಳಿಸ್ದೆ. ತೊಳೆದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ರೆ ಅಡುಗೆ ಮನೆ ಕೆಲಸನ ನಾನು ಮುಗಿಸ್ಬಿಟ್ಟು ಲಾಗಿನ್ ಆಗ್ಬೋದು. ಸೊ ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ನಾನು ಕೂಡ ತಿಂಡಿ ತಿಂದೆ, ಜೊತೆಗೆ ಚಿಪ್ಸ್ ತಿಂದೆ. ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ. ಅದಾದಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸ್ ಮಸಾಜನ್ನು ಮಾಡಿಕೊಂಡೆ. ಅದಾದಮೇಲೆ ಆ ದಿನ ಆಫೀಸಿಗೆ ಕಳಿಸ್ದೆ. ಎಲ್ಲರೂ ಹೋದ್ಮೇಲೆ ನನ್ನ ಪಾಡಿಗೆ ನಾನು ಬಾಗಿಲು ಹಾಕ್ಕೊಂಡು ಮನೆ ಒಳಗಡೆನೇ ಇರ್ತೀನಿ. ಮನೆ ಒಳಗಡೆನೇ ನನ್ನ ಪ್ರಪಂಚ ಆಗೋಗುತ್ತೆ. 10:30 ಆಗೋಗಿತ್ತು. ಲಾಗಿನ್ ಆದೆ. ಇವತ್ತು ತುಂಬ ಕೆಲಸ ಇತ್ತು ಆಫೀಸ್ದು ಕೂಡ. ಆ್ಯಂಡ್ ಇದಾಗಿತ್ತು ನನ್ನ ಮಂಡೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ಮಿನಿ ವ್ಲಾಗ್ಗೆ. ನಿಮಗೂ ಕೂಡ ವೆರಿ ಹ್ಯಾಪಿ ಮಂಡೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.